Dear students, in today's class, we are going to we are going to discuss the topic of objectives and scope of production management in the subject production operations management. Learning objectives of the session: to understand the objectives of production management. Next, to understand the scope of production management. Session outcomes: the students, after learning this session, after attending this session, the students will be able to explain the objectives of production management, and the students will be able to explain the scope of production management. First, objectives of ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್. ಪ್ರೊಡಕ್ಷನ್ ಮ್ಯಾನೇಜ್ಮೆಂಟದ ಆಬ್ಜೆಕ್ಟಿವ್ಸ್ ಏನು, ಉದ್ದೇಶಗಳೇನು? ನಾವು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟನ್ನು ಒಂದು ಕಂಪನಿಯಲ್ಲಿ, ಒಂದು ಬಿಸ್ನೆಸ್ಸಲ್ಲಿ, ಎಂಟರ್ಪ್ರೈಸಲ್ಲಿ ಅಳವಡಿಸ್ಕೊಳ್ಬೇಕು ಅಂದರೆ ಅದರ ಉದ್ದೇಶ ಯಾಕೆ ಅಳವಡಿಸ್ಕೋಬೇಕು, ಅದರ ಉದ್ದೇಶ ಏನು, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟನ್ನು ಯಾಕೆ ಅಧ್ಯಯನ ಮಾಡಬೇಕು, ಯಾಕೆ ಅದನ್ನು ನಾವು ಬಳಸಬೇಕು, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸನ್ನು, ಟೂಲ್ಸನ್ನು ನಾವು ಒಂದು ಬಿಸ್ನೆಸ್ಸಲ್ಲಿ ಯಾಕೆ ಬಳಸಬೇಕು. ಓಕೆ, ಸೊ ಅದನ್ನು ನಾವೀಗ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಥಿಂಗ್ is right quality. Okay, so right quality ಅಂತಂದರೆ the quality of the product is established based upon the customer's needs. The right quality is not necessarily the best quality. It is determined by the cost of the product and the technical characteristics as suited to specific requirements. ರೈಟ್ ಕ್ವಾಲಿಟಿ ಅಂದರೆ ಬೆಸ್ಟ್ ಕ್ವಾಲಿಟಿ ಅಂದಾಗೆ ಅಲ್ಲ. ಓಕೆ, ಅಂತ ಅರ್ಥ ಅಲ್ಲ. ಆದರೆ ರೈಟ್ ಕ್ವಾಲಿಟಿ ಅಂತ ಅಂದ್ರೇನು, ನೀವು ಕಸ್ಟಮರ್ಸ್ದ ನೀಡ್ಸ್ ಯಾವ ರೀತಿ ಇದೆ, ಕಸ್ಟಮರ್ ನೀಡು, ಕಸ್ಟಮರ್ ಎಷ್ಟು ಪೇ ಮಾಡಲಿಕ್ಕೆ ರೆಡಿ ಇದ್ದಾರೆ, ಅವರ ಆಮೇಲೆ ಪ್ರೊಡಕ್ಷನ್ದ ಕಾಸ್ಟ್ ಎಷ್ಟಾಗುತ್ತೆ, ಈ ಎಲ್ಲ ಆಧಾರದ ಮೇಲೆ ಆ ಕಾಸ್ಟು, ಕಸ್ಟಮರ್ ನೀಡು ಮತ್ತು ಟೆಕ್ನಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪ್ರಾಡಕ್ಟ್, ಅದಕ್ಕೆ ಅನುಗುಣವಾಗಿ ಅದರ ಕ್ವಾಲಿಟಿಯನ್ನು ನಾವು ತಯಾರಿಸಬೇಕಾಗುತ್ತೆ. ಅವಶ್ಯಕವಿರುವ ಕ್ವಾಲಿಟಿ, ದ ರೈಟ್ ಕ್ವಾಲಿಟಿ ಫಾರ್ ದ ಕಾಸ್ಟ್, ಕಸ್ಟಮರ್ ನೀಡ್ ಆ್ಯಂಡ್ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್, ದ್ಯಾಟ್ ಈಸ್ ದ ರೈಟ್ ಕ್ವಾಲಿಟಿ. ಸೊ ಟು ಪ್ರೊಡ್ಯೂಸ್ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ದ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಈಸ್ ಟು ಪ್ರೊಡ್ಯೂಸ್ ದ ರೈಟ್ ಕ್ವಾಲಿಟಿ ಆಫ್ goods and services with respect to customer needs, technical specifications and to the up to the cost. Next objective is right quantity. The manufacturing organization should produce the products in the right number. If they are produced in very excess number, the demand for the product might be less, and the capital what we have invested in this will be blocked up and in the form of inventory, and if the quantity is produced in short, then it leads to shortage of products. ಏನಾಗುತ್ತೆ, ರೈಟ್ ಕ್ವಾಂಟಿಟಿ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ದೊಂದು ಪ್ರಮುಖ ಉದ್ದೇಶ. ರೈಟ್ ಕ್ವಾಂಟಿಟಿ ಅಂತ ಅಂದರೆ ಏನು, ರೈಟ್ ಕ್ವಾಂಟಿಟಿಯ ಉದ್ದೇಶ ಯಾಕೆ ಅಂತ ಅಂದರೆ, ಒಂದು ವೇಳೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಏನು ಮಾಡಬೇಕು, ಸರಿಯಾದ ಒಂದು ನಂಬರಲ್ಲಿ ಎಷ್ಟು ಅವಶ್ಯಕ ಇದೆ ಅಷ್ಟು ಕ್ವಾಂಟಿಟಿಯಲ್ಲಿ ಪ್ರಾಡಕ್ಟ್ಸ್ಗಳನ್ನ ಉತ್ಪಾದನೆ ಮಾಡಬೇಕು. ಒಂದು ವೇಳೆ ಅವರು ಹೆಚ್ಚಿಗೆ ಉತ್ಪಾದನೆ ಮಾಡಿದರೆ, ಡಿಮಾಂಡ್ ಎಷ್ಟಿದೆ ಅದಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಮಾಡಿದರೆ ಅವಾಗೇನಾಗುತ್ತೆ, ಡಿಮಾಂಡ್ಗಿಂತ ಹೆಚ್ಚಿಗೆ ಉತ್ಪಾದನೆ ಮಾಡಿದರೆ ಆವಾಗ ದುಡ್ಡು ಅದರಲ್ಲೇನು ಇನ್ವೆಸ್ಟ್ ಮಾಡ್ತಿರಲ್ಲ ಆ ಎಲ್ಲ ದುಡ್ಡು ಏನಾಗುತ್ತೆ, ಬ್ಲಾಕ್ ಆಗಿಬಿಡುತ್ತೆ. ಎಲ್ಲಿ ಬ್ಲಾಕ್ ಆಗುತ್ತೆ ಅಂತಂದರೆ, ಮ್ಯಾನುಫ್ಯಾಕ್ಚರ್ ಮಾಡಿ ನೀವು ಸ್ಟೋರ್ ಮಾಡಬೇಕಾಗುತ್ತೆ ಗೋಡೌನ್ನಲ್ಲಿ. ಸೊ ಆ ಇನ್ವೆಂಟ್ರಿನಲ್ಲಿನೇ ಎಲ್ಲ ಬ್ಲಾಕಪ್ ಆಗುತ್ತೆ. ನಿಮಗೆ ಸೇಲ್ಸ್ ಇಲ್ಲ, ಬಟ್ ಸ್ಟಿಲ್ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ, ಮಾರ್ಕೆಟಲ್ಲಿ ಸೇಲ್ಸ್ ಆಗ್ತಾ ಇಲ್ಲ ಅಂತಂದರೆ ನೀವು ತಯಾರಿ ಮಾಡಿರೋದಿಲ್ಲ, ವಾಟ್ ಎವರ್ ಯು ಪ್ರೊಡ್ಯೂಸ್ ಯು ಹ್ಯಾವ್ ಟು ಸ್ಟೋರ್ ಇಟ್ ಇನ್ ಗೋಡೌನ್. ಓಕೆ, ಸ್ಟೋರ್ ರೂಮಲ್ಲಿ, ಗೋಡೌನಲ್ಲಿ, ನೀವು ವೇರ್ ಹೌಸಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಓಕೆ, ಸೊ ಯು ಹ್ಯಾವ್ ಟು ಸ್ಟೋರ್. ಆವಾಗ ಏನಾಗುತ್ತೆ, ಎಲ್ಲ ತಯಾರು ಮಾಡಿ ಸ್ಟೋರ್ ಮಾಡೋದಿದ್ದರೆ ಅದರಲ್ಲಿ ಹಾಕಬೇಕಾಗಿರೋ ದುಡ್ಡು ಹಾಕ್ತೀರಾ, ಹಾಗೆ ಸುಮ್ಮನೆ ತಯಾರು ಮಾಡೋಕ್ಕಾಗೋದಿಲ್ಲ, ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಾಗೋದಿಲ್ಲ. ಇಟ್ ಇನ್ವಾಲ್ವ್ಸ್ ಲಾಟ್ ಆಫ್ ಮನಿ ಆ್ಯಂಡ್ ಲಾಟ್ ಆಫ್ ಕಾಸ್ಟ್. ಸೊ ಥೌಸಂಡ್ಸ್ ಆಫ್ ಕ್ರೋರ್ಸ್ ಆಫ್ ರುಪೀಸು, ಹಂಡ್ರೆಡ್ಸ್ ಆಫ್ ಕ್ರೋರ್ಸ್ ಆಫ್ ರುಪೀಸು ನೀವು ಇನ್ವೆಸ್ಟ್ ಮಾಡಿದರೆ ಅಂದರೆ ಅದು ಹಾಕಿರೋ ದುಡ್ಡೆಲ್ಲ ಬ್ಲಾಕ್ ಆಗಿಬಿಡುತ್ತೆ. ಎಲ್ಲಿ ಬ್ಲಾಕ್ ಆಗುತ್ತೆ, ಇನ್ವೆಂಟ್ರಿನಲ್ಲಿ, ಫಿನಿಶ್ಡ್ ಗೂಡ್ಸ್ ಇನ್ವೆಂಟ್ರಿನಲ್ಲಿ ಬ್ಲಾಕ್ ಆಗಿಬಿಡುತ್ತೆ. ಸೊ ಜಾಸ್ತಿನೂ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು. ಅಟ್ ದ ಸೇಮ್ ಟೈಮ್ ಏನಾಗುತ್ತೆ,
ನೀವು ಕಡಿಮೆ ಮ್ಯಾನುಫ್ಯಾಕ್ಚರ್ ಮಾಡಿದರೆ ಮಾರ್ಕೆಟಲ್ಲಿ ಎಲ್ಲೂ ನಿಮ್ಮ ಪ್ರಾಡಕ್ಟೇ ಸಿಗೋದಿಲ್ಲ, ಬೇಗ ಬೇಗ ಸೇಲಾಗಿ ಹೋಗಿಬಿಡುತ್ತೆ. ಮಾರ್ಕೆಟ್ಗೆ ಡಿಮಾಂಡ್ ಜಾಸ್ತಿ ಇದೆ, ಕಸ್ಟಮರ್ಸ್ ಎಲ್ಲ ನಿಮ್ಮ ಪ್ರಾಡಕ್ಟ್ಸನ್ನು ಕೇಳ್ತಿದ್ದಾರೆ, ಆದರೆ ನಿಮಗೆ ರೆಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಕಸ್ಟಮರ್ಗೆ ಕೊಡಲಿಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ನೀವು ಕ್ವಾಂಟಿಟಿ ಕಡಿಮೆ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀರಾ ಡಿಮಾಂಡ್ಗಿಂತ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಮ್ಯಾನುಫ್ಯಾಕ್ಚರ್ ಎಟ್ ದ ರೈಟ್ ಕ್ವಾಂಟಿಟಿ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ರೈಟ್ ಕ್ವಾಂಟಿಟಿಯಲ್ಲಿ ನಾವು ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು. ರೈಟ್ ಕ್ವಾಂಟಿಟಿ ಅಂದರೆ ಎಷ್ಟು, ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ಸ್ ಎಷ್ಟು ಸೇಲ್ ಆಗುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಅಷ್ಟು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಸೊ ಹೌ ಮಚ್ ಡಿಮಾಂಡ್ ಈಸ್ ದೇರ್ ಫಾರ್ ಅವರ್ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್, ಟು ದ್ಯಾಟ್ ಎಕ್ಸ್ಟೆಂಟ್ ವಿ ಹ್ಯಾವ್ ಟು ಪ್ರೊಡ್ಯೂಸ್. ಸೊ ಅದಕ್ಕೆ ಇಟ್ ಈಸ್ ದ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ದಿ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್, ರೈಟ್ ಟೈಮ್. Timelines of the delivery is one of the important parameter to judge the effectiveness of the production management and production department. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ದು ಒನ್ ಆಫ್ ದ ಇಂಪಾರ್ಟೆಂಟ್ ಎಫೆಕ್ಟಿವ್ನೆಸ್ಸನ್ನು ನಾವು ಹೆಂಗೆ ಜಡ್ಜ್ ಮಾಡ್ತೀವಿ ಅಂದರೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇದೆ, ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಹೆಂಗೆ ಜಡ್ಜ್ ಮಾಡ್ತೀವಿ ಅಂತಂದರೆ, ಅವರು ಟೈಮ್ಲಿ ಡೆಲಿವರಿ ಮಾಡ್ತಾ ಇದ್ದಾರಾ ಇಲ್ವಾ. ಕಸ್ಟಮರಿಗೆ ಆರ್ಡರ್ ಕೊಟ್ಟಿರ್ತಾರೆ, ಕಸ್ಟಮರ್ ಡಿಮಾಂಡ್ ಪ್ಲೇಸ್ ಮಾಡಿರ್ತಾರೆ, ಆ ಡಿಮಾಂಡ್ಗೆ ಅವರು ಹಾಕಿರುವಂಥ ಡೆಡ್ಲೈನ್ ಇರುತ್ತೆ, ಒಂದು ವಾರದಲ್ಲಿ ನಮಗೆ ಡೆಲಿವರಿ ಕೊಡಬೇಕು, ನೀವು ಒಂದು ವಾರದಲ್ಲಿ ಅದನ್ನು ಡೆಲಿವರ್ ಮಾಡಬೇಕು, 2 ದಿನದಲ್ಲಿ ಅದನ್ನ ಡೆಲಿವರ್ ಮಾಡಬೇಕು, 1 ತಿಂಗಳಲ್ಲಿ ಅದನ್ನ ಡೆಲಿವರ್ ಮಾಡಬೇಕು ಅಂತ ಇರುತ್ತೆ. ಸೊ ದೇರ್ ವಿಲ್ ಬಿ ಡೆಡ್ಲೈನ್, ದಟ್ ಈಸ್ 15 days, 1 month ಡ್ಯೂರೇಷನ್. ವಿತಿನ್ ದಟ್ ಡ್ಯೂರೇಷನ್ ಯು ಹ್ಯಾವ್ ಟು ಡೆಲಿವರ್ ದ ಪ್ರಾಡಕ್ಟ್, ಪ್ರೊಡ್ಯೂಸ್ ಇಟ್ ಆ್ಯಂಡ್ ಡೆಲಿವರ್ ಇಟ್ ಟು ದ ಕಸ್ಟಮರ್. ಇಫ್ ದಟ್ ಈಸ್ ಪಾಸಿಬಲ್, ದೆನ್ ದ right time, if you are delivering at the right time or before time, then your production department is working very effectively and efficiently. If that not happens, then we assume that the efficiency and effectiveness of the production management is not good. So the production department has to make optimum utilization of input resources to achieve its objective, that is delivering the products to the customers at the right time. Next is right manufacturing cost. It is very important for any organization. Manufacturing costs are established before the product is actually manufactured. They are estimated and established or calculated before they are actually manufactured. Hence, all the attempts should be made to produce the goods at the pre-established cost or pre-decided cost, so as to reduce the variation in between actual and standard cost. ಇಲ್ಲೇನಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ಗಳನ್ನ ನಾವು ಮೊದಲೇ ಎಸ್ಟಿಮೇಟ್ ಮಾಡ್ಕೊಂಡು ಪ್ರೈಸ್ ಫಿಕ್ಸ್ ಮಾಡಿರ್ತೀವಿ. ಓಕೆ, ಸೊ ಅಡ್ವಾನ್ಸಾಗೆ ಪ್ರೈಸ್ ಫಿಕ್ಸ್ ಮಾಡಿರ್ತೀವಿ, ಒಂದು ಎಸ್ಟಿಮೇಟ್ ಮ್ಯಾನುಫ್ಯಾಕ್ಚರ್ ಕಾಸ್ಟ್ ಮಾಡಿಕೊಂಡು. ಸೊ ಒಂದೊಂದು ಸಲ ಏನಾಗುತ್ತೆ, ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಾಸ್ಟು ಜಾಸ್ತಿ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ನಾವು ಆ್ಯಕ್ಚುಲ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಏನು ಎಫರ್ಟ್ ಮಾಡಬೇಕು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಅವರು ಎಲ್ಲ ಏನು ಎಫರ್ಟ್ ಹಾಕಬೇಕಾಗತ್ತೆ ಅಂತಂದರೆ, ಸಾಧ್ಯವಾದಷ್ಟು ಕಡಿಮೆ ಖರ್ಚಿನಲ್ಲಿ, ಅಂದರೆ ನಾವೇನು ಎಸ್ಟಿಮೇಟೆಡ್ ಕಾಸ್ಟ್ ಇದೆ, ಆ ಎಸ್ಟಿಮೇಟೆಡ್ ಕಾಸ್ಟ್ ಒಳಗಡೆನೇ, ಎಸ್ಟಾಬ್ಲಿಷ್ಡ್ ಕಾಸ್ಟ್ ಆರ್ ಎಸ್ಟಿಮೇಟೆಡ್ ಕಾಸ್ಟ್, ನಾವು ಮುಂಚೆನೇ ಏನು ಡಿಸೈಡೆಡ್ ಕಾಸ್ಟ್ ಇದೆ ಅದ್ರ ಒಳಗಡೆನೇ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ, ಇನ್ಫ್ಲೇಷನ್ ಇರುತ್ತೆ, ಬೇರೆ ಬೇರೆ ಪ್ರಾಡಕ್ಟ್ಸ್ಗಳದ್ದು ರೇಟ್ ಜಂಪ್ ಆಗಿಬಿಡುತ್ತೆ. ಬಟ್ ಸ್ಟಿಲ್ ವಿ ಶುಡ್ ಟ್ರೈ ಟು ಮ್ಯಾನೇಜ್ ದಿ ಕಾಸ್ಟ್ ವಿತಿನ್ ದಿ ಎಸ್ಟಿಮೇಟೆಡ್ ಪ್ರೀ ಪ್ಲ್ಯಾನ್ಡ್ ಆರ್ ಪ್ರೀ ಎಸ್ಟಾಬ್ಲಿಷ್ಡ್ ಕಾಸ್ಟ್. ಸೊ ಅದಕ್ಕೆ the right manufacturing cost, to manufacture the product at the right cost or pre-established cost, it is also one of the important objective of production management. The next comes the scope of production and operations management. Scope of production and operations management anta andre what it involves. The scope means what it covers, what the production management covers or what it involves. Okay, so production and operations management concerns with various conversion of inputs and outputs using physical resources so as to provide the desired utilities to the customers while meeting the other organizational objectives of effectiveness, efficiency and adaptability. It distinguishes itself from the functions of such as personnel department, marketing department and finance department, etc. by its primary concern for conversion by using physical resources. Okay, so ಏನು ಹೇಳ್ತೀವಿ ಅಂತಂದರೆ, ಪ್ರೊಡಕ್ಷನ್ ಆ್ಯಂಡ್ ಆಪ್ರೇಷನ್ಸ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಏನು ಸಬ್ಜೆಕ್ಟ್ ಇದೆ, ಒಂದು ಏನು ಕನ್ಸೆಪ್ಟ್ ಇದೆ, ಟೂಲ್ಸ್ ಆ್ಯಂಡ್ ಟೆಕ್ ಡಿಪಾರ್ಟ್ಮೆಂಟ್ ಇದೆ.
ಓಕೆ. ಸೊ ಇದು ರಾ ಮಟೀರಿಯಲನ್ನು ಔಟ್ಪುಟ್ ಆಗಿ ಕನ್ವರ್ಟ್ ಮಾಡುವಂಥ ಒಂದು ಪ್ರೊಸೆಸ್ಗೆ ಸಂಬಂಧಪಟ್ಟದ್ದಿರುತ್ತೆ. ಓಕೆ. ಸೊ ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ ವಿ ಹ್ಯಾವ್ ಟು ಪ್ರೊವೈಡ್ ದ ಡಿಸೈರ್ಡ್ ಯುಟಿಲಿಟೀಸ್, ಅಂದರೆ ಕಸ್ಟಮರ್ಗೆ ಏನು ಬೇಕೋ ಅದನ್ನು ನಾವು ಕೊಡಬೇಕು. ಅಟ್ ದ ಸೇಮ್ ಟೈಮ್ ಆರ್ಗನೈಸೇಷನ್ಗೆ ಏನು ಬೇಕೋ ಅದನ್ನು ನಾವು ಡೆಲಿವರ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಡೆಲಿವರ್ ವಾಟ್ ಕಸ್ಟಮರ್ ವಾಂಟ್ಸ್, at the same time what are the objectives of the organization. So we have to satisfy both organization and ಕಸ್ಟಮರ್ನು ಸ್ಯಾಟಿಸ್ಫೈ ಮಾಡಬೇಕು, ಒಳ್ಳೆ ಕ್ವಾಲಿಟಿ ರೈಟ್ ಕ್ವಾಂಟಿಟಿ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡಿ, ಅಟ್ ದ ಸೇಮ್ ಟೈಮ್ ಕಡಿಮೆ ಖರ್ಚಿನಲ್ಲಿ ಎಫಿಷಿಯೆಂಟಾಗಿ ಎಫೆಕ್ಟಿವ್ ಆಗಿ ಪ್ರೊಡ್ಯೂಸ್ ಮಾಡಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸನ್ನು ನಾವು ಸ್ಯಾಟಿಸ್ಫೈ ಮಾಡಬೇಕು. ಓಕೆ. ಸೊ the first point what we can study, what it covers, under the scope of production management is that location facilities. Location of facilities anta andre location of facilities for operations is a long term capacity decision which involves a long term commitment of geographically static factors that affect the business organization. It is an important strategic level decision making for the organization. It deals with questions such as where our main operation should be based. ಏನಾಗುತ್ತೆ ಲೊಕೇಶನ್ ಫೆಸಿಲಿಟೀಸ್ ಅಂತ ಅಂದರೆ ನಿಮ್ಮ ಆಪ್ರೇಷನ್ಸ್ ಅಂದರೆ ನಿಮ್ಮ ಫ್ಯಾಕ್ಟ್ರಿ ಅಂತ ಏನು ಕರಿತೀವಿ, ಪ್ಲ್ಯಾಂಟ್ ಅಂತ ಏನು ಕರಿತೀವಿ, ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಯಾವ ಲೊಕೇಶನ್ನಲ್ಲಿ ನೀವು ಲೊಕೇಟ್ ಮಾಡ್ತೀರಿ, ನಿಮ್ಮ ಫೆಸಿಲಿಟಿ, ಅದಕ್ಕೆ ನಾವು ಫ್ಯಾಕ್ಟ್ರಿಗೆ ನಾವೇನಂತ ಕರಿತೀವಿ, ಫೆಸಿಲಿಟಿ ಅಂತ ಕರಿತೀವಿ. ಅದನ್ನು ನಾವು ಎಲ್ಲಿ ಲೊಕೇಟ್ ಮಾಡ್ತೀರಿ, ಯಾವ ಊರಲ್ಲಿ, ಯಾವ ರೀಜನಲ್ಲಿ, ಯಾವ ಲೊಕೇಶನಲ್ಲಿ ನೀವು ಅದನ್ನು ಪ್ಲೇಸ್ ಮಾಡ್ತೀರಿ, ಅದನ್ನು ನೀವು ಬಿಲ್ಡ್ ಮಾಡ್ತೀರಿ, ಅದು ಬಹಳ ಮುಖ್ಯ. ಸೊ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಇದನ್ನು ನಾವು ಈ ಲೊಕೇಶನ್ ಆಫ್ ದ ಫೆಸಿಲಿಟಿ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ, ಅದನ್ನು ನಾವು ಕವರ್ ಮಾಡುತ್ತೆ, ಅದು ಇಲ್ಲಿ ಕವರ್ ಆಗುತ್ತೆ. ಇಟ್ ಕವರ್ಸ್ ದ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಕವರ್ಸ್ ದಿ ಲೊಕೇಶನ್ ಆಫ್ ದ ಫೆಸಿಲಿಟೀಸ್. Selection of location is very key important decision as large investment is made in building plant and machinery. Plant and machinery ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಏನಿರುತ್ತೆ, ಫ್ಯಾಕ್ಟ್ರಿ ಏನಿರುತ್ತೆ, ಅದನ್ನು ಬಿಲ್ಡ್ ಮಾಡೋದಕ್ಕೆ ಕ್ರೋರ್ಸ್ ಆಫ್ ರುಪೀಸ್ ಲಾರ್ಜ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಕ್ರೋರ್ಸ್ ಆಫ್ ರುಪೀಸ್ ಇನ್ವೆಸ್ಟ್ ಆಗುತ್ತೆ. ಓಕೆ. ಅದಕ್ಕೋಸ್ಕರ ಇದು ಒನ್ ಆಫ್ ದ ಕೀ ಡಿಸಿಷನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ. ಸೊ an improper location if you select improper location ಅಂದರೆ ಪ್ಲ್ಯಾಂಟನ್ನು ಅಥವಾ ಇದನ್ನು ಫಿಕ್ಸ್ ಮಾಡೋದಕ್ಕೆ ಏನು ಮಾಡ್ತೀರಾ, ನೀವು ಒಂದು ರಾಂಗ್ ಡಿಸಿಷನ್ ತೊಗೊಂಡ್ರೆ ಲೊಕೇಶನ್ ಸೆಲೆಕ್ಷನಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ವೇಸ್ಟ್ ಆಲ್ ಆಫ್ ದ ಇನ್ವೆಸ್ಟ್ಮೆಂಟ್ಸ್ ಮೇಡ್ ಇನ್ ದ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ equipments because you cannot easily relocate the plant. ಫ್ಯಾಕ್ಟ್ರಿಯನ್ನು ಒಂದು ಕಡೆ ಕನ್ಸ್ಟ್ರಕ್ಟ್ ಮಾಡಿದ್ರಿ, ಒಂದು ಕಡೆ ಫುಲ್ ಫ್ಯಾಕ್ಟ್ರಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ರಿ ಅಂತಂದರೆ ಆಮೇಲೆ ಇಲ್ಲಿ ಬೇಡ ಬೇರೆ ಕಡೆ ಫ್ಯಾಕ್ಟ್ರಿ ಹಾಕಬೇಕು ಅಂತ ಅನಿಸಿದ್ರು, ಇವನ್ ಇಫ್ ಯು ಥಿಂಕ್ ದಟ್ ಯು ಹ್ಯಾವ್ ಟು ರೀಲೊಕೇಟ್ ದ ಫ್ಯಾಕ್ಟ್ರಿ ಟು ಸಮ್ ಅದರ್ ಪ್ಲೇಸ್, ಇಟ್ ಇಸ್ ವೆರಿ ಕಾಸ್ಟ್ಲಿ ಡಿಸಿಷನ್. ದ ಚೇಂಜ್ ಈಸ್ ಗೋಯಿಂಗ್ ಟು ಕಾಸ್ಟ್ ಟೂ ಮಚ್ ಫಾರ್ ದ ಮೇಜರ್ ಕಾಸ್ಟ್ ಈಸ್ ಗೋಯಿಂಗ್ ಟು ಬಿ ಇನ್ಕರ್ಡ್. ಅಂದರೆ ಬಹಳಷ್ಟು ಖರ್ಚಾಗುತ್ತೆ ಅಥವಾ ಬಹಳಷ್ಟು ದುಡ್ಡು ವೇಸ್ಟ್ ಆಗುತ್ತೆ. ಓಕೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂತಂದರೆ ಹೆನ್ಸ್ ದ ಲೊಕೇಶನ್ ಆಫ್ ದ ಪ್ಲ್ಯಾಂಟ್ ಶುಡ್ ಬಿ ಬೇಸ್ಡ್ ಆನ್ ಕಂಪ್ನೀಸ್ ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್, ಪಾಲಿಸಿ, ಡೈವರ್ಸಿಫಿಕೇಷನ್ ಪ್ಲ್ಯಾನ್ ಆಫ್ ದ ಪ್ರೊಡಕ್ಟ್ಸ್, ಚೇಂಜಿಂಗ್ ಸೋರ್ಸ್ ಆಫ್ ರಾ ಮೆಟೀರಿಯಲ್ಸ್ ಆ್ಯಂಡ್ ಮೆನಿ ಅದರ್ ಫ್ಯಾಕ್ಟರ್ಸ್. Okay, the purpose of the location study is to find the optimal location that will result in the greatest advantage of the organization. ನಾವೇನು ಹೇಳ್ತೀವಿ ಅಂತಂದರೆ ಇಲ್ಲಿ ಒಂದು ಲೊಕೇಶನ್ ಡಿಸಿಷನನ್ನು ತೊಗೊಳ್ಬೇಕು ಅಂತಂದರೆ ಮುಂಚೆನೇ ಕಂಪ್ನಿಯ ಎಕ್ಸ್ಪ್ಯಾನ್ಷನ್ ಪ್ಲ್ಯಾನು, ಕಂಪ್ನಿಯ ಮುಂದಿನ ಫ್ಯೂಚರ್ ಡೈವರ್ಸಿಫಿಕೇಷನ್ ಪ್ಲ್ಯಾನು, ಇದರ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಹೊಸ ಪ್ರಾಡಕ್ಟ್ಗಳನ್ನ ಕಂಪ್ನಿ ಏನಾದರೂ ಮುಂದೆ ಲಾಂಚ್ ಮಾಡೋ ಪ್ಲ್ಯಾನ್ ಇದ್ದರೆ ಅಥವಾ ಪ್ಲ್ಯಾನ್ ಇಲ್ಲದೇ ಇದ್ರೂ ಮಾಡೋದಕ್ಕೆ ಅವಕಾಶ ಇದ್ದರೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಆ ಫ್ಲೆಕ್ಸಿಬಿಲಿಟಿಯನ್ನು ಇಟ್ಕೊಂಡೇ ನಾವೇನು ಮಾಡಬೇಕಾಗತ್ತೆ, ಪ್ಲ್ಯಾಂಟ್ ಲೊಕೇಶನನ್ನು ಮೊದಲೇ ಡಿಸೈಡ್ ಮಾಡಬೇಕಾಗತ್ತೆ. ಸೊ ದಟ್ ಏನಾದರೂ ಚೇಂಜಸ್ ಬಂದರೆ ಅಲ್ಲಿ ಅಕಾಮಡೇಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಬೇಕು. ಇಫ್ ಎನಿ ಚೇಂಜಸ್ ಕಮ್ಸ್ that has to be accommodated easily. ಸೊ ಅಂಥದ್ದನ್ನು ಅವಕಾಶನ ಇಟ್ಟುಕೊಂಡು ನಾವು ಪ್ಲ್ಯಾಂಟ್ ಲೊಕೇಶನನ್ನು ಮಾಡಬೇಕಾಗತ್ತೆ. ಸೊ ಲೊಕೇಶನ್ ಸ್ಟಡಿ ನಾವು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಪ್ಲ್ಯಾಂಟ್ ಲೊಕೇಶನು, ಪ್ಲ್ಯಾಂಟ್ ಫೆಸಿಲಿಟಿ ಲೊಕೇಶನ್ ಬಗ್ಗೆ ನಾವೇನು ಸ್ಟಡಿ ಮಾಡ್ತೀವಲ್ಲ, ಯಾಕೆ ಸ್ಟಡಿ ಮಾಡ್ತೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಆಪ್ಟಿಮಲ್ ಲೊಕೇಶನ್ that will result in the greatest advantage to the organization. ಅಂದರೆ ಒಂದು ಆಪ್ಟಿಮಲ್ ಬೆಸ್ಟ್ ಲೊಕೇಶನನ್ನು ಆರ್ಗನೈಜೇಷನ್ಗೆ ಸೆಲೆಕ್ಟ್ ಮಾಡೋದು, ಅದರಿಂದ ಆರ್ಗನೈಜೇಷನ್ಗೆ ಬಹಳಷ್ಟು ಅಡ್ವಾಂಟೇಜಸ್ ಆಗಿರಬೇಕು, ಫ್ಯೂಚರಲ್ಲಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಸಿಗಬೇಕು, ಅದೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಲೊಕೇಶನನ್ನು ಡಿಸೈಡ್ ಮಾಡ್ತೀವಿ. ಸೊ ಇಟ್ ಈಸ್ ಒನ್ ಆಫ್ ದ ಫಸ್ಟ್ ಪಾಯಿಂಟ್ ದಟ್ ಈಸ್ ಅಂಡರ್ ದ ಸ್ಕೋಪ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಆಪರೇಷನ್ಸ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್
point what we cover in production and operations management under the scope of production and operation management is plant layout and material handling. So plant layout ಅಂತಂದರೆ physical arrangements of the facilities. Plant layout refers to the physical arrangement of facilities. It is configuration of departments, work centers, equipments in the conversion process. The overall objective of the plant layout is to design the physical arrangement of that meets the required output quantity and quantity most economically. ಪ್ಲ್ಯಾಂಟ್ ಲೇಔಟ್ ಅಂತ ಅಂದರೆ ಏನು, ಫಿಸಿಕಲ್ ಅರೇಂಜ್ಮೆಂಟ್ಸು. ಒಂದು ಫ್ಯಾಕ್ಟ್ರಿ ಬಿಲ್ಡಿಂಗ್ ಇದೆ, ಫ್ಯಾಕ್ಟ್ರಿ ಒಂದು ಪ್ರೊಡಕ್ಷನ್ ಪ್ಲೇಸ್ ಇದೆ, ಅಲ್ಲಿ ಒಳಗಡೆ ನಿಮ್ಮ ಮಷಿನರಿ ಇರುತ್ತೆ, ಸ್ಟೋರ್ ರೂಮ್ ಇರುತ್ತೆ, ತಿರುಗಾಡೋದಕ್ಕೆ ದಾರಿ ಇರುತ್ತೆ, ಕೂತ್ಕೊಳ್ಳೋದಕ್ಕೆ ಟೇಬಲ್ಸ್ ಇರ್ತವೆ, ಆಫೀಸ್ ಇರುತ್ತೆ. ಈ ಎಲ್ಲವನ್ನು ಒಂದು ಪ್ಲ್ಯಾಂಟ್ ಲೇಔಟನ್ನು ನಾವು ಡಿಸೈಡ್ ಮಾಡಬೇಕು ಅಂತಂದರೆ ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನ ಯಾವ ರೀತಿ ಅರೇಂಜ್ ಮಾಡ್ತೀವಿ, ವರ್ಕ್ ಸೆಂಟರ್ಗಳನ್ನ ಯಾವ ರೀತಿ ಅರೇಂಜ್ ಮಾಡ್ತೀವಿ, ಇಕ್ವಿಪ್ಮೆಂಟ್ಸ್ಗಳನ್ನ ಯಾವ ರೀತಿ ಎಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಇಡ್ತೀವಿ. ಇಟ್ ಈಸ್ ಲೈಕ್ ಪ್ಲ್ಯಾಂಟ್ ಲೇಔಟ್ ಈಸ್ ನಥಿಂಗ್ ಬಟ್ ಬ್ಲೂ ಪ್ರಿಂಟ್ ಆಫ್ ದಿ ಪ್ಲ್ಯಾಂಟ್. ಅಂದರೆ ಈಗ ನೀವು ಮನೆ ಕಟ್ಟಬೇಕಾದ್ರೆ ಬ್ಲೂ ಪ್ರಿಂಟ್ ಹಾಕ್ತಿರಲ್ಲ ಮನೆಗೆ, ಸೊ ಸಿಮಿಲರ್ಲಿ ಒಂದು ಮನೆ ಕಟ್ಟಬೇಕು ಅಂದರೆ ಯಾವ ರೀತಿ ಬ್ಲೂ ಪ್ರಿಂಟ್ ಹಾಕ್ತೀವೋ, ಒಂದು ಮನೆಗೆ ಮೊದಲು ಪ್ಲ್ಯಾನ್ ಹಾಕ್ತೀವೋ ಅದೇ ರೀತಿಯಾಗಿ ಇಲ್ಲಿ ಬ್ಲೂ ಪ್ರಿಂಟ್ ಹಾಕ್ತೀವಿ. ಅದಕ್ಕೆ ನಾವು ಪ್ಲ್ಯಾಂಟ್ ಲೇಔಟ್ ಅಂತ ಕರಿತೀವಿ. ಓಕೆ. ಆಮೇಲೆ ಮಟೀರಿಯಲ್ ಹ್ಯಾಂಡ್ಲಿಂಗ್ಸ್. ಮಟೀರಿಯಲ್ ಹ್ಯಾಂಡ್ಲಿಂಗ್ ರೆಫರ್ಸ್ ಟು ಮೂವಿಂಗ್ ಆಫ್ ಮಟೀರಿಯಲ್ಸ್ ಫ್ರಾಮ್ one place to another place, that is moving of materials from store to machine and from machine to the next during process of manufacturing. ಅಂದರೆ ಮಟೀರಿಯಲ್ ಅಂದರೆ ರಾ ಮಟೀರಿಯಲ್ಲು ಮತ್ತು ಅದರ್ ಇಕ್ವಿಪ್ಮೆಂಟ್ಸು, ಸ್ಪೇರ್ ಪಾರ್ಟ್ಸು ಎಲ್ಲ ಏನಿರುತ್ತಲ್ಲ, ಇದನ್ನು ನಾವೇನು ಮಾಡ್ತೀವಿ, ಮೊದಲು ಸ್ಟೋರ್ ರೂಮಲ್ಲಿ ಇರುತ್ತೆ ರಾ ಮಟೀರಿಯಲ್, ಅಲ್ಲಿಂದ ಮಷಿನ್ಗೆ ಪ್ರೊಡಕ್ಷನ್ಗೆ ಮಷಿನ್ಗೆ ಬರ್ತೀವಿ. ಅದಾದಮೇಲೆ ಅಲ್ಲಿಂದ ಒಂದು ಮಷಿನಿಂದ ಇನ್ನೊಂದು ಮಷಿನ್ಗೆ, ಅದು ಪ್ರೊಡಕ್ಷನ್ ಪ್ರೊಸೆಸ್ಸಲ್ಲಿ ಯಾವ್ಯಾವ ಮಷಿನ್ ಮುಖಾಂತರ ಪಾಸ್ ಆಗಬೇಕು ಅಲ್ಲಿ ಒಂದು ಮಷಿನ್ನಿಂದ ಇನ್ನೊಂದು ಮಷಿನ್ಗೆ ಪಾಸ್ ಆಗ್ತಾ ಹೋಗುತ್ತೆ. ಆಮೇಲೆ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಮುಗಿದ ಮೇಲೆ ಅದನ್ನು ಮತ್ತೆ ನಾವು ಔಟ್ ಆಫ್ ದ ಗೇಟ್ ಆದರೂ ಒಯ್ಯಬೇಕು, ತಗೊಂಡು ಹೋಗಬೇಕು, ಅಥವಾ ಅದನ್ನು ನಾವೇನು ಮಾಡಬೇಕಾಗತ್ತೆ, ವೇರ್ ಹೌಸ್ಗೆ ಅದನ್ನು ತೊಗೊಂಡು ಹೋಗಬೇಕಾಗುತ್ತೆ. ಇದೆಲ್ಲದಕ್ಕೂ ನಾವೇನಂತ ಕರಿತೀವಿ, ಮಟೀರಿಯಲ್ ಹ್ಯಾಂಡ್ಲಿಂಗ್ ಅಂತ ನಾವು ಕರಿತೀವಿ. ಸೊ ಇಟ್ ಈಸ್ ಆಲ್ಸೋ ಡಿಫೈನ್ಡ್ ಆ್ಯಸ್ ದ ಆರ್ಟ್ ಆಫ್ ಸೈನ್ಸ್ ಆಫ್ ಮೂವಿಂಗ್, ಪ್ಯಾಕಿಂಗ್ ಆ್ಯಂಡ್ ಸ್ಟೋರಿಂಗ್ ಆಫ್ ದ ಪ್ರೊಡಕ್ಟ್ಸ್ ಇನ್ ಎನಿ ಫಾರ್ಮ್. ಓಕೆ, ಇದೊಂದು ಸೈನ್ಸ್ ಅಥವಾ ಇದೊಂದು ಆರ್ಟ್ ಅಂತ ನಾವು ಇದನ್ನು ಕರಿಬೋದು. ಯಾಕಂದರೆ ಮಟೀರಿಯಲ್ ಹ್ಯಾಂಡ್ಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಸ್ಕ್ ಇನ್ ದ ಆರ್ಗನೈಜೇಷನ್. ಸೊ ಮಟೀರಿಯಲ್ ಹ್ಯಾಂಡ್ಲಿಂಗ್ ಡಿವೈಸಸ್ ಬರುತ್ತೆ. So there are a lot of material handling devices that increases the input and improves the quality, speeds of the delivery and decreases the cost of production. So hence material handling is the prime consideration in the designing the new plant and several existing plants. So material handling ಅನ್ನುವಂಥ ಒಂದು ವರ್ಕ್ ಏನಿದೆ, ಫಂಕ್ಷನ್ ಏನಿದೆ, that is also part of the production management. ಅದ್ರ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಮಟೀರಿಯಲ್ ಹ್ಯಾಂಡ್ಲಿಂಗ್ ಪ್ರಾಪರಾಗಿ ಮಾಡಿದ್ರೆ, ಸಿಸ್ಟಮೆಟಿಕ್ ಆಗಿ ಮಾಡಿದರೆ ಅಲ್ಲಿ ನಮ್ಮ ಪ್ರೊಡಕ್ಷನ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ, ಪ್ರಾಡಕ್ಟ್ ಕ್ವಾಲಿಟಿ ಮೇಂಟೈನ್ ಮಾಡ್ಬೋದು, ಒಳ್ಳೆ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಬೋದು, ಮೇಂಟೈನ್ ಮಾಡ್ಬೋದು. ಆಮೇಲೆ ಡೆಲಿವರೀಸನ್ನು ಸ್ಪೀಡಪ್ ಮಾಡ್ಬೋದು, ರೈಟ್ ಟೈಮಲ್ಲಿ ಪ್ರೊಡಕ್ಷನನ್ನು ಕೈಗೊಳ್ಬೋದು. ಆಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನನ್ನು ನಾವು ಡಿಕ್ರೀಸ್ ಮಾಡ್ಬೋದು. ಇದೆಲ್ಲದರಿಂದ ನಾವು ಹೊಸ ಒಂದು ಪ್ಲ್ಯಾಂಟನ್ನೇ ತಯಾರು ಮಾಡ್ತಾ ಇರ್ಬೋದು, ಅಥವಾ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ಲ್ಯಾಂಟ್ ಇರ್ಬೋದು, ಅಲ್ಲಿ ಮಟೀರಿಯಲ್ ಹ್ಯಾಂಡ್ಲಿಂಗ್ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಅಬೌಟ್ ಪ್ರಾಡಕ್ಟ್ ಡಿಸೈನ್. ಸೊ ಪ್ರಾಡಕ್ಟ್ ಡಿಸೈನ್ ಡೀಲ್ಸ್ ವಿತ್ ದ ಕನ್ವರ್ಷನ್ ಆಫ್ ಐಡಿಯಾಸ್ ಇಂಟು ರಿಯಾಲಿಟಿ. ಪ್ರಾಡಕ್ಟ್ ಡಿಸೈನ್ ಅಂತ ಅಂದರೆ ಒಂದು ಪ್ರಾಡಕ್ಟಿನ ಡಿಸೈನನ್ನು ನಾವು ಕನ್ಸೆಪ್ಚುಲೈಸ್ ಮಾಡ್ತೀವಿ. ಆ ಕನ್ಸೆಪ್ಚುಲೈಸ್ ಮಾಡಿರುವಂಥ ಡಿಸೈನನ್ನು ಅಂದರೆ ಒಂದು ತಲೆಯಲ್ಲಿ ತೊಗೊಳ್ತೀವಿ, ಆ ಐಡಿಯಾವನ್ನು ಹುಟ್ಟಾಕ್ತೀವಿ, ಅದನ್ನು ನಾವು ರಿಯಾಲಿಟಿಗೆ ಕನ್ವರ್ಟ್ ಮಾಡ್ತೀವಿ. ಅದಕ್ಕೆ ನಾವು ಪ್ರಾಡಕ್ಟ್ ಡಿಸೈನ್ ಅಂತ ಕರಿತೀವಿ. ಸೊ every business organization has to design and develop and introduce new products as for the survival as well as for its ಗ್ರೋತ್ ಸ್ಟ್ರಾಟಜಿ. ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಸರ್ವೈವ್ ಆಗಬೇಕು ಅಂತ ಅಂದರೆ ಅದು ಹೊಸ ಪ್ರಾಡಕ್ಟ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರಬೇಕು. ಗ್ರೋ ಆಗಬೇಕು ಅಂದರೆ ಹೊಸ ಪ್ರಾಡಕ್ಟ್ಗಳನ್ನ ಡಿಸೈನ್ ಮಾಡಬೇಕು, ಡೆವಲಪ್ ಮಾಡಬೇಕು, ಮಾರ್ಕೆಟ್ಗೆ ಡೆಲಿವರ್ ಮಾಡಬೇಕು. ಸೊ ಆವಾಗಲೇ ಅದು ಒಂದು ಆರ್ಗನೈಸೇಷನ್ ಸಕ್ಸಸ್ಫುಲ್ ಆಗೋದು. ಸೊ ದೇರ್ ಫೋರ್ ಪ್ರಾಡಕ್ಟ್ ಡಿಸೈನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆರ್ಗನೈಸೇಷನ್ ಆ್ಯಂಡ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಕವರ್ಸ್ ಪ್ರಾಡಕ್ಟ್ ಡಿಸೈನ್ ಆಲ್ಸೋ. ಈ ಒಂದು ಏರಿಯಾನು ಪ್ರಾಡಕ್ಟ್ ಡಿಸೈನ್ ಅನ್ನುವಂಥ ಒಂದು ಏರಿಯಾನು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಸ್ಕೋಪ್ ಅಂಡರಲ್ಲೇ ಬರುತ್ತೆ.
ಸೊ ಕಸ್ಟಮರ್ ನೀಡ್ ಯಾವ ರೀತಿ ಇರುತ್ತೆ, ಮಾರ್ಕೆಟಲ್ಲಿ ಯಾವ ರೀತಿ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಇದೆ, ಕಾಂಪಿಟೇಟರ್ಸ್ದು ಪ್ರಾಡಕ್ಟ್ ಡಿಸೈನ್ ಏನು, ನಮ್ಮ ಪ್ರಾಡಕ್ಟ್ ಡಿಸೈನ್ ಏನು, ನಾವು ಯಾವ ರೀತಿ ಪ್ರಾಡಕ್ಟ್ ಡಿಸೈನನ್ನು ಬದಲಾವಣೆ ಮಾಡ್ಕೊಳ್ಬೇಕು, ಇದೆಲ್ಲವನ್ನು ಪ್ರಾಡಕ್ಟ್ ಡಿಸೈನಲ್ಲಿ ಚೇಂಜಸ್ ಆದರೂ ಮಾಡೋದಿರಲಿ, ಹೊಸದನ್ನಾದರೂ ಹುಟ್ಟಾಕೋದಿರಲಿ, ಇದರಲ್ಲೆಲ್ಲ ನಾವು ಪ್ರಾಡಕ್ಟ್ ಡಿಸೈನ್ ಡಿಪಾರ್ಟ್ಮೆಂಟು ಇನ್ವಾಲ್ವ್ ಆಗುತ್ತೆ. ಸೊ ದಿಸ್ ಕಮ್ಸ್ ಅಂಡರ್ ಪ್ರೊಡಕ್ಷನ್ ಆ್ಯಂಡ್ ಆಪರೇಷನ್ಸ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಕಮ್ಸ್ ದಿ ಪ್ರೊಸೆಸ್ ಡಿಸೈನ್. ಪ್ರಾಡಕ್ಟ್ ಡಿಸೈನ್ ಆಯಿತು, ಈಗ ಪ್ರೊಸೆಸ್ ಡಿಸೈನ್. ಪ್ರೊಸೆಸ್ ಡಿಸೈನ್ ಈಸ್ ದಿ ಮೈಕ್ರೋಸ್ಕೋಪಿಕ್ ಡಿಸಿಷನ್ ಮೇಕಿಂಗ್ ಆಫ್ ಆನ್ ಓವರಾಲ್ ಪ್ರೊಸೆಸ್ ರೂಟ್ ಫಾರ್ ಕನ್ವರ್ಟಿಂಗ್ ದ ರಾ ಮಟೀರಿಯಲ್ ಇನ್ಟು ಫಿನಿಶ್ಡ್ ಗುಡ್ಸ್. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಪ್ರೊಸೆಸ್ ಡಿಸೈನ್ ಅಂತ ಅಂದರೆ ಏನು ಅಂತಂದರೆ, ಒಂದು ಪ್ರೊಡಕ್ಷನ್ ಪ್ರೊಸೆಸ್ ಇರುತ್ತಲ್ಲ, ಆ ಪ್ರೊಸೆಸ್ದ ಒಂದು ಡಿಸೈನ್, ಯಾವ ರೀತಿ ನಮ್ಮ ರಾ ಮಟೀರಿಯಲ್ಲು ಮೂವ್ ಆಗಬೇಕು, ಯಾವ ರೂಟ್ ಮುಖಾಂತರ ಹೋಗಬೇಕು, ಪ್ರೊಸೆಸ್ ಮುಖಾಂತರ ಹೋಗಬೇಕು, ಹೇಗೆ ಕನ್ವರ್ಟ್ ಆಗಬೇಕು. ಸೊ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಡಿಫ್ರೆಂಟ್ ಪ್ರೊಸೆಸ್ ಇರುತ್ತೆ. ಸೊ ಆ ಯಾವ ಪ್ರೊಸೆಸ್ಸನ್ನು ನಾವು ಫಾಲೋ ಮಾಡಬೇಕು, ಯಾವ ಪ್ರೊಸೆಸ್ ನಮಗೆ ಸೂಕ್ತ. ಓಕೆ, ಸೊ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ 5-6 ಪ್ರೊಸೆಸ್ ಇರ್ಬೋದು, ನಾವು ಯಾವ ಪ್ರೊಸೆಸ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಈ ಡಿಸಿಷನನ್ನು ನಾವು ತೊಗೊಳ್ಬೇಕಾಗತ್ತೆ. ಸೊ ದೀಸ್ ಡಿಸಿಷನ್ಸ್ ಎಂಕಂಪಾಸ್ ದ ಸೆಲೆಕ್ಷನ್ ಪ್ರೊಸೆಸ್ ಆಫ್ ಚಾಯ್ಸ್ ಆಫ್ ಟೆಕ್ನಾಲಜಿ, process flow analysis, layout and other facilities. Hence, it is important decision in process design to analyze the workflow of converting raw material into finished product and to select the workstation for each included in the workflow. So, ಈ ಪ್ರೊಸೆಸ್ ಡಿಸೈನಲ್ಲಿ ಏನಾಗುತ್ತೆ, ನಾವು ಒಂದು ಯಾವ ಟೆಕ್ನಾಲಜಿಯನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ, ಯಾವ ಟೆಕ್ನಾಲಜಿ ನಾವು ಫಾಲೋ ಮಾಡ್ತಿದ್ದೀವಿ, ಯಾವ ಪ್ರೊಸೆಸ್ ಫ್ಲೋ ಇರುತ್ತೆ ಅದನ್ನು ಅನಲೈಸ್ ಮಾಡಬೇಕಾಗತ್ತೆ. ಆಮೇಲೆ ಯಾವ ಥರ ನಮ್ಮದು ಲೇಔಟ್ ಇದೆ, ಯಾವ ಥರ ನಮ್ಮ ಫೆಸಿಲಿಟಿ ಇದೆ, ಅದಕ್ಕೆ ಯಾವುದು ಸೂಟ್ ಆಗುತ್ತೆ, ಇದನ್ನೆಲ್ಲ ನಾವು ಇದಕ್ಕೆ ಅನುಗುಣವಾಗಿ ನಾವು ಡಿಸಿಷನ್ ತೊಗೊಳ್ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಈ ವರ್ಕ್ ಫ್ಲೋ ಹೆಂಗಿರುತ್ತೆ, ನಮ್ಮಲ್ಲಿ ವರ್ಕ್ ಸ್ಟೇಷನ್ ಯಾವ್ಯಾವ್ದಿರುತ್ತೆ, ಎಷ್ಟು ವರ್ಕ್ ಸ್ಟೇಷನ್ ಇರುತ್ತೆ, ಅದಕ್ಕೆ ತಕ್ಕಂಗೆ ರಾ ಮೆಟೀರಿಯಲ್ ಯಾವ ರೀತಿ ಇರಬೇಕು, ಫಿನಿಶ್ಡ್ ಗೂಡ್ಸ್ ಯಾವ ಥರ ಇರಬೇಕು, ರಾ ಮೆಟೀರಿಯಲನ್ನು ನಾವು ಫಿನಿಶ್ಡ್ ಗೂಡ್ಸ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದಕ್ಕೆ ಬೇರೆ ಬೇರೆ ವರ್ಕ್ ಸ್ಟೇಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಅದಕ್ಕೆ ವರ್ಕ್ ಫ್ಲೋವನ್ನು ನಾವು ಈ ಪ್ರೊಸೆಸ್ ಡಿಸೈನಲ್ಲಿ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಲೈಕ್ ದಿಸ್ ದ ಪ್ರೊಸೆಸ್ ಡಿಸೈನ್ ಆಲ್ಸೋ ಪಾರ್ಟ್ ಆಫ್ ದಿ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟದ ಸ್ಕೋಪಲ್ಲಿ ಇದು ಬರುತ್ತೆ. ನೆಕ್ಸ್ಟ್ ಪ್ರೊಡಕ್ಷನ್ ಸ್ಕೋಪಲ್ಲಿ ಬರೋದು ಪ್ರೊಡಕ್ಷನ್ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲ್. ಸೊ ಪ್ರೊಡಕ್ಷನ್ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ದ ಪ್ರೊಸೆಸ್ ಆಫ್ ಪ್ಲ್ಯಾನಿಂಗ್ ದ ಪ್ರೊಡಕ್ಷನ್ ಇನ್ ಅಡ್ವಾನ್ಸ್ ಆ್ಯಂಡ್ ಸೆಟ್ಟಿಂಗ್ ದ ಎಕ್ಸಾಕ್ಟ್ ರೂಟ್ ಫಾರ್ ಈಚ್ ಐಟಮ್, ಫಿಕ್ಸಿಂಗ್ ದ ಸ್ಟಾರ್ಟಿಂಗ್ ಆ್ಯಂಡ್ ಫಿನಿಶಿಂಗ್ ಡೇಟ್ಸ್ ಫಾರ್ ಈಚ್ ಐಟಮ್, to give production orders to shops and to follow the progress of the products according to the orders. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪ್ರೊಡಕ್ಷನ್ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲ್ ಅಂತ ಅಂದರೆ ಏನು ಅಂತ ಅಂದರೆ, ನಾವು ಎಲ್ಲವನ್ನು ಮುಂಚೆನೇ ಪ್ಲ್ಯಾನ್ ಮಾಡಬೇಕು. ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಎಂಡಿಂಗ್ ಪಾಯಿಂಟ್ವರೆಗೂ ಎಲ್ಲನೂ ಮುಂಚೆನೇ ಪ್ಲ್ಯಾನ್ ಮಾಡೋದು. ಯಾವ ರೀತಿ ಅಂತಂದರೆ ಪ್ಲ್ಯಾನಿಂಗ್ ದ ಪ್ರೊಡಕ್ಷನ್ ಇನ್ ಅಡ್ವಾನ್ಸ್ ಅಂತ ಅಂದರೆ, ಫಸ್ಟು ಯಾವ ರೀತಿ ಪ್ರೊಡಕ್ಷನ್ ರೂಟ್ ಇರುತ್ತೆ, ಎಂಡ್ ರೂಟ್, ರಾ ಮೆಟೀರಿಯಲ್ ಯಾವ ರೂಟ್ ಮುಖಾಂತರ ಹೋಗಿ ಫಿನಿಶ್ ಗೂಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಸ್ಟಾರ್ಟಿಂಗು ಡೇಟು, ಸ್ಟಾರ್ಟಿಂಗ್ ಟೈಮು, ಫಿನಿಶಿಂಗ್ ಟೈಮು, ಎಷ್ಟು ಟೈಮ್ ತೊಗೊಳುತ್ತೆ ಕನ್ವರ್ಷನ್ಗೆ, ರಾ ಮೆಟೀರಿಯಲಿಂದ ಫಿನಿಶ್ಡ್ ಗೂಡ್ಸ್ಗೆ ಕನ್ವರ್ಟ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಪ್ರೊಡಕ್ಷನ್ ಪ್ರೊಸೆಸ್ಸು, ಯಾವಾಗ ಎಂಡ್ ಆಗುತ್ತೆ, ಸೊ ನಮಗೆ ಯಾವಾಗ ಎಷ್ಟು ಕ್ವಾಂಟಿಟಿ ಸಿಗುತ್ತೆ, ಇದೆಲ್ಲನೂ ಪ್ರೊಡಕ್ಷನನ್ನು ಮುಂಚೆನೇ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಪ್ಲ್ಯಾನ್ ಮಾಡೋದಷ್ಟೇ ಅಲ್ಲದೆ ಪ್ರೊಡಕ್ಷನ್ ಆರ್ಡರ್ಸನ್ನು ಇಶ್ಯೂ ಮಾಡಬೇಕಾಗುತ್ತೆ. ಡಿಫ್ರೆಂಟ್ ಶಾಪ್ಸ್ಗೆ, ಡಿಫ್ರೆಂಟ್ ಮಷಿನ್ಸ್ಗೆ, ವರ್ಕ್ ಸ್ಟೇಷನ್ಸ್ಗೆ ಪ್ರೊಡಕ್ಷನ್ ಆರ್ಡರ್ಸನ್ನು ಇಶ್ಯೂ ಮಾಡಬೇಕಾಗುತ್ತೆ. ಆಮೇಲೆ ಫಾಲೋ ಅಪ್ ಮಾಡಬೇಕಾಗುತ್ತೆ. ಫಾಲೋ ಅಪ್ ಇನ್ ದ ಸೆನ್ಸ್ ವಾಟ್ ಎವರ್ ವಿ ಹ್ಯಾವ್ ಪ್ಲ್ಯಾನ್, ವೆದರ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಅಕಾರ್ಡಿಂಗ್ ಟು ದ ಪ್ಲ್ಯಾನ್ ಆರ್ ನಾಟ್, ವಿ ಹ್ಯಾವ್ ಟು ಡೂ ದ ಫಾಲೋ ಅಪ್ ದ್ಯಾಟ್ ವಿ ಕಾಲ್ ಆಸ್ ಅ controlling. Okay, so the principle of production planning and control lies in the statement that first plan your work and then work on your plan. ಸೊ ಮೊದಲು ನಾವೇನು ಮಾಡಬೇಕಾಗತ್ತೆ, ಪ್ರೊಡಕ್ಷನನ್ನು ಮೊದಲು ಪ್ಲ್ಯಾನ್ ಮಾಡಬೇಕಾಗತ್ತೆ ನೀಟಾಗಿ, ಆಮೇಲೆ ಆ ಪ್ಲ್ಯಾನ್ ಮೇಲೆ ವರ್ಕ್ ಮಾಡಬೇಕಾಗತ್ತೆ. Okay, so the main function of the production planning and control is includes planning, routing, scheduling, dispatching and follow-up. So this is the basic thing which comes in production planning and control. Okay, so it is also part of production management. Next point in production management, what area comes is quality control. It is a very important area. Quality control, in short, we call, most of the times we mention it as a QC in two letters. So quality control, it can be defined as the system that is used to maintain a desired level of quality in product or service.
ಅಂದರೆ ನಾವು ಏನು ಪ್ರಾಡಕ್ಟ್ ಅಥವಾ ಸರ್ವಿಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದರಲ್ಲಿ ಒಂದು ಡಿಸೈರ್ಡ್ ಕ್ವಾಲಿಟಿಯನ್ನು ರಿಕ್ವೈರ್ಡ್ ಅಥವಾ ಡಿಸೈರ್ಡ್ ಕ್ವಾಲಿಟಿಯನ್ನು ಮೇಂಟೈನ್ ಮಾಡುವಂಥ ಒಂದು ಸಿಸ್ಟಮ್ಗೆ ಕ್ವಾಲಿಟಿ ಕಂಟ್ರೋಲ್ ಅಂತ ಕರಿತೀವಿ. ನಾವು ಯಾವ ಕ್ವಾಲಿಟಿಯ ಪ್ರಾಡಕ್ಟ್ ಅಥವಾ ಯಾವ ಕ್ವಾಲಿಟಿಯ ಸರ್ವಿಸನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವೋ, ಡಿಸೈರ್ಡ್ ಇದೆಯೋ ಅಂಥ ಕ್ವಾಲಿಟಿಯ ಸರ್ವಿಸನ್ನೇ, ಅಂಥ ಕ್ವಾಲಿಟಿಯ ಪ್ರಾಡಕ್ಟನ್ನೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಅದಕ್ಕಿಂತ ಕಡಿಮೆ ಕ್ವಾಲಿಟಿಯದನ್ನು ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು. ಅದು ಆ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ, ಕ್ವಾಲಿಟಿ ಕಂಟ್ರೋಲ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಸಿಸ್ಟಮೆಟಿಕ್ ಕಂಟ್ರೋಲ್ ಆಫ್ ವೇರಿಯಸ್ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ದ ಕ್ವಾಲಿಟಿ ಕಂಟ್ರೋಲ್ ಏಮ್ಸ್ ಅಟ್ ದ ಪ್ರಿವೆನ್ಷನ್ ಆಫ್ ಡಿಫೆಕ್ಟ್ಸ್ ಅಟ್ ದ ಸೋರ್ಸ್, ರಿಲೈಸ್ ಆನ್ ದ ಎಫೆಕ್ಟಿವ್ ಫೀಡ್ಬ್ಯಾಕ್ ಸಿಸ್ಟಮ್ ಆ್ಯಂಡ್ ಕರೆಕ್ಟಿವ್ ಆ್ಯಕ್ಷನ್ ಪ್ರೊಸೀಜರ್. ಇಲ್ಲಿ ಏನಾಗುತ್ತೆ, ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ಒಂದು ಇದನ್ನು ನಾವೇನಂತ ಕರಿತೀವಿ, ಒಂದು ಸಿಸ್ಟಮೆಟಿಕ್ ಕಂಟ್ರೋಲ್ ಅಂತ ಕರಿತೀವಿ. ಇಲ್ಲಿ ಬಹಳಷ್ಟು ಫ್ಯಾಕ್ಟರ್ಸ್ ಇರುತ್ತೆ. ಆ ಎಲ್ಲ ಫ್ಯಾಕ್ಟರ್ಸ್ಗಳು ಎಫೆಕ್ಟ್ ಆಗುತ್ತೆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಮೇಲೆ. ಆ ಎಲ್ಲಗಳನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಆಮೇಲೆ ಕ್ವಾಲಿಟಿ ಕಂಟ್ರೋಲ್ ಏನು ಮಾಡುತ್ತೆ ಮೇನ್ಲಿ ಅಂತ ಅಂದರೆ, ಸೋರ್ಸಲ್ಲಿನೇ ಅಂದರೆ ಫ್ಯಾಕ್ಟ್ರಿನಲ್ಲಿನೇ ತಯಾರಾಗಬೇಕಾದ್ರೇ, ಸೋರ್ಸ್ ಅಂತ ಅಂದರೆ ಎಲ್ಲಿ ತಯಾರಾಗ್ತಾ ಇರುತ್ತೆ ಅಲ್ಲಿನೇ ಡಿಫೆಕ್ಟ್ಸ್ ಇರೋ ಪ್ರಾಡಕ್ಟ್ಸ್ಗಳನ್ನು ಹೊರಗಡೆ ಕಳಿಸಂಗಿಲ್ಲ. ಡಿಫೆಕ್ಟ್ಸ್ಗಳನ್ನು ಅಲ್ಲಿಂದನೇ ರಿಮೂವ್ ಮಾಡಿಬಿಡೋದು. ಒಂದು, ಡಿಫೆಕ್ಟ್ಸ್ ಬರದೇ ಇರೋ ಥರ ಮ್ಯಾನುಫ್ಯಾಕ್ಚರ್ ಮಾಡೋದು. ಫಸ್ಟು ಡಿಫೆಕ್ಟ್ಸ್ ಬರದೇ ಇರೋ ಥರ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಒಂದು ವೇಳೆ ಡಿಫೆಕ್ಟ್ಸ್ ಬಂದ್ರೂ ಆ ಡಿಫೆಕ್ಟ್ಸನ್ನು ಸೋರ್ಸಲ್ಲಿನೇ ತೆಗೆದು ಬಿಡಬೇಕು. ಓಕೆ, ನೆಕ್ಸ್ಟು ಇಟ್ ಆ್ಯಕ್ಚುಲಿ ರಿಲೈಸ್ ಆನ್ ಎಫೆಕ್ಟಿವ್ ಫೀಡ್ಬ್ಯಾಕ್ ಸಿಸ್ಟಮ್. ಅದು ಕಸ್ಟಮರ್ಸಿಂದ ಆಗಿರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿನೇ ಕ್ವಾಲಿಟಿ ಚೆಕ್ ಮಾಡುವಂಥ ಸೂಪರ್ವೈಸರ್ಸಿಂದನೇ ಆಗಿರ್ಬೋದು, ಫೀಡ್ಬ್ಯಾಕ್ಸನ್ನು ತೊಗೊಂಡು ಆ ಕ್ವಾಲಿಟಿಯಲ್ಲಿ ಏನಾದರೂ ಕರೆಕ್ಟಿವ್ ಆ್ಯಕ್ಷನ್ಸ್ ತೊಗೊಳ್ಬೇಕಾಗಿದ್ದರೆ ಅದರ ರಿಲೇಟೆಡ್ ಕರೆಕ್ಟಿವ್ ಆ್ಯಕ್ಷನ್ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಸೊ ಇದು ಕ್ವಾಲಿಟಿ ಕಂಟ್ರೋಲ್ಗೆ ಸಂಬಂಧಿಸಿದ ವಿಷಯ. ಓಕೆ, ಎಸ್, ನೆಕ್ಸ್ಟ್ ಬರೋದು ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್. So materials management is mainly related to raw materials. So materials management is the aspect of the management function which is primarily concerned with the acquisition, control and use of materials which are needed to flow of the goods and services connected with the production process, having some predetermined objective in the view. ಇಲ್ಲೇನಾಗುತ್ತೆ, ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ, ಸೊ ನಾವು ರಾ ಮಟೀರಿಯಲ್ಸನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಓಕೆ, ರಾ ಮಟೀರಿಯಲ್ಸನ್ನು ತಂದು ಸ್ಟೋರ್ ಮಾಡಬೇಕಾಗತ್ತೆ. ಯಾವ ಥರ ರಾ ಮಟೀರಿಯಲ್ಸನ್ನು ಸ್ಟೋರ್ ಮಾಡ್ತೀವಿ, ಎಷ್ಟು ರಾ ಮಟೀರಿಯಲ್ಸನ್ನು ಖರೀದಿ ಮಾಡಬೇಕು, ಎಷ್ಟು ಸ್ಟೋರ್ ಮಾಡಬೇಕು, ಎಷ್ಟು ಸಲ ಆರ್ಡರ್ ಮಾಡಬೇಕು, ಸೊ ಮಂತ್ಲಿ ಆರ್ಡರ್ ಮಾಡಬೇಕಾ, ವೀಕ್ಲಿ ಆರ್ಡರ್ ಮಾಡಬೇಕಾ, ಎಷ್ಟು ಕ್ವಾಂಟಿಟಿ ಆರ್ಡರ್ ಮಾಡಬೇಕು. ಓಕೆ, ಇದನ್ನೆಲ್ಲ ಅಕ್ವಿಜೇಷನ್ ಮಾಡೋದು, ಕಂಟ್ರೋಲ್ ಮಾಡೋದು, ಆಮೇಲೆ ಯೂಸ್ ಮಾಡೋದು, ರಾ ಮಟೀರಿಯಲನ್ನು ಯೂಸ್ ಮಾಡೋದು, ಮೇಂಟೈನ್ ಮಾಡೋದು, ಇದೆಲ್ಲವನ್ನು ನಾವೇನು ಮಾಡ್ತೀವಿ, ರಾ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟು, ಮಟೀರಿಯಲ್ಸ್ ಮೇಂಟೆನೆನ್ಸು ಇದರಲ್ಲಿ ನಾವು ಕವರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ರಿಲೇಟೆಡ್ ಟು ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್. ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ಈಸ್ ನಥಿಂಗ್ ಬಟ್ ಯು ಆರ್ ಗೋಯಿಂಗ್ ಟು ಮೇಂಟೈನ್ ದ ಪ್ರೊಡಕ್ಷನ್ ಪ್ಲ್ಯಾಂಟ್, ಯು ಆರ್ ಗೋಯಿಂಗ್ ಟು ಮೇಂಟೈನ್ ದ ಪೀಪಲ್, ಯು ಆರ್ ಗೋಯಿಂಗ್ ಟು ಮೇಂಟೈನ್ ದ ಮಷೀನ್ಸ್, ಯು ಆರ್ ಗೋಯಿಂಗ್ ಟು ಮೇಂಟೈನ್ ಹೋಲ್ ಪ್ರೊಡಕ್ಷನ್ ಸಿಸ್ಟಮ್. ಸೊ ಅದರ ಅರ್ಥ ಮೇಂಟೆನೆನ್ಸ್ ಅಂತ ಅಂದರೆ ಮಷಿನರಿ ಇರುತ್ತೆ, ಹ್ಯೂಮನ್ ಬೀಯಿಂಗ್ ಇರ್ತಾರೆ. ಓಕೆ, ಸೊ ಪ್ರೊಡಕ್ಷನ್ ಪ್ಲ್ಯಾಂಟ್ ಇರುತ್ತೆ, ಬಿಲ್ಡಿಂಗ್ಸ್ ಇರುತ್ತೆ, ವೇರ್ ಹೌಸ್ ಇರುತ್ತೆ, ಅವುಗಳನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ರಾ ಮಟೀರಿಯಲ್ಸ್ ಇರುತ್ತೆ, ಡಿಫ್ರೆಂಟ್ ಫ್ಯೂಯಲ್ ಇರುತ್ತೆ, ಎಕ್ವಿಪ್ಮೆಂಟ್ಸ್ ಇರುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಸೊ ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಟು maintain. So maintenance management we have to maintain machines, equipments, materials which are there in the plant, and also we have to maintain different facilities and environment of the production plant. Okay, so I hope you understood this topic. Thank you very much.